ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಯಾವುದೇ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಈ ಮುಂಜಾನೆಯಲ್ಲಿ ನೀವು ಮೊದಲಾಗಿ ಸಂತೋಷ ಉಳ್ಳವರಾಗಿರಬೇಕು. ಯಾಕೆ ಬ್ರದರ್ ಅಂತ ನೀವು ಕೇಳಬಹುದು. ದೇವರ ವಾಕ್ಯ ಮುಂಜಾನೆ ವೇಳೆಯಲ್ಲಿ ನಮಗೆ ಹೀಗೆ ಮಾತನಾಡ್ತಾ ಇದೆ. ಕೀರ್ತನೆ 92ನೇ ಅಧ್ಯಾಯದ 4ನೇ ವಚನದಲ್ಲಿ, ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ, ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹ ಧ್ವನಿ ಮಾಡುತ್ತೇನೆ. ಪ್ರಿಯ ದೇವಜನರೇ, ಕೀರ್ತನೆಗಾರನು ಎಷ್ಟು ಸುಂದರವಾದ ವಾಕ್ಯವನ್ನು ನಮ್ಮೊಟ್ಟಿಗೆ ಮುಂಜಾನೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನಮ್ಮನ್ನು ಸಂತೋಷಪಡಿಸಿದ್ದಿ. ಹೌದು, ನಮ್ಮ ಜೀವಿತದಲ್ಲಿ ಮೊದಲಾಗಿ ಸಂತೋಷ ಹೇಗೆ ಬರುತ್ತದೆ ಅಂದರೆ ದೇವರು ಮಾಡುವ ಕಾರ್ಯಗಳಿಂದ, ದೇವರು ಮಾಡುವ ಅದ್ಭುತಗಳಿಂದ, ದೇವರು ಕೊಡುವ ಆಶೀರ್ವಾದಗಳಿಂದ ನಮ್ಮ ಜೀವಿತದಲ್ಲಿ ಸಂತೋಷ ಉಂಟಾಗ್ತದೆ. ಹೌದಲ್ವಾ? ಆದರೂ ಇವತ್ತು ನಮ್ಮ ಜೀವಿತದಲ್ಲಿ ಸಂತೋಷ ಇಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಜೀವಿತದಲ್ಲಿ ಗೋಳಾಟ, ಗುಣಗುಟ್ಟುವಿಕೆಯ ಶಬ್ದ ಉಂಟು. ಯಾಕೆ ಇದು ಗೊತ್ತಾ ಪ್ರಿಯ ದೇವಜನರೇ? ನಾವು ಪರಿಪೂರ್ಣವಾಗಿ ದೇವರಿಗೆ ನಮ್ಮ ಜೀವಿತದಲ್ಲಿ ಕೆಲಸ ಮಾಡುವುದಕ್ಕೆ ಒಪ್ಪಿಸಿಕೊಡ್ತಾ ಇಲ್ಲ. ನಮ್ಮ ಜೀವಿತದ ಎಲ್ಲ ಕಾರ್ಯಗಳನ್ನು ನಾವು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಡ್ತಾ ಇಲ್ಲ. ನಾವೀಗಲೂ ಕೂಡ ಪ್ರಾರ್ಥನೆ ನಾವು ಮಾಡ್ತೀವಿ, ಅದೇ ಪ್ರಕಾರ ಪ್ಲ್ಯಾನು ಕೂಡ ನಾವೇ ಮಾಡಿ, ನಮ್ಮ ರೀತಿಯಲ್ಲೇ ಯೋಚನೆಗಳನ್ನು ಮಾಡಿ, ನಮ್ಮ ಬಲದಲ್ಲೇ ನಾವು ಕಾರ್ಯಗಳನ್ನು ಮಾಡೋದಕ್ಕೆ ಮುಂದಾಗ್ತೀವಿ. ಅದು ಬಹಳ ತಪ್ಪು ಪ್ರಿಯ ದೇವಜನರೇ. ನಾವು ಈ ಮುಂಜಾನೆಯಲ್ಲಿ ದೇವರಿಗೆ ಒಪ್ಪಿಸಿಕೊಟ್ಟು ಹೀಗೆ ಹೇಳಬೇಕು, ದೇವರೇ, ನಿನ್ನ ಕಾರ್ಯಗಳು ನನ್ನ ಜೀವಿತದಲ್ಲಿ ನೆರವೇರಲ್ಪಡಲಿ. ನೀನು ನನ್ನ ಜೀವಿತದಲ್ಲಿ ಕೆಲಸವನ್ನು ಮಾಡು. ನೀನು ನನ್ನ ಬಾಳಿನಲ್ಲಿ ನಿನ್ನ ಸಾಮರ್ಥ್ಯದ, ನಿನ್ನ ಚಿತ್ತದ ಅನುಸಾರವಾಗಿ ನಿನ್ನ ಕೆಲಸವನ್ನು ಮಾಡುವಂಥ ಎಲ್ಲ ಕಾರ್ಯಗಳನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವಂಥವರಾಗಬೇಕು. ಆಗ ತಾನೇ ಆತನ ಕ್ರಿಯೆಗಳಿಂದ ನಾವು ಸಂತೋಷದಿಂದ ಇರುವುದಕ್ಕೆ ಸಾಧ್ಯ. ಆಗ ತಾನೇ ನಮ್ಮ ಜೀವಿತದಲ್ಲಿ ಉತ್ಸಾಹ ಧ್ವನಿಗಳು ಮೊಳಗುವುದಕ್ಕೆ ಸಾಧ್ಯ. ನಮ್ಮ ಜೀವಿತದಲ್ಲಿ ದೇವರಿಗೆ ಕಾರ್ಯ ಮಾಡುವುದಕ್ಕೆ ನಾವು ಯಾವಾಗಲೂ ಒಪ್ಪಿಸಿಕೊಡ್ಬೇಕು. ಏನೋ ಒಂದು ಅವಶ್ಯಕತೆ ಇದೆಯಾ, ದೇವರಿಗೆ ಹೇಳಬೇಕು, ದೇವರೇ ಅಪ್ಪ, ಈ ಕಾರ್ಯವನ್ನು ನೀನು ನಮಗಾಗಿ ಮಾಡಿಕೊಡ್ರಿ. ದೇವರೇ, ಈ ವಿಷಯದಲ್ಲಿ ನೀವು ನಮಗೊಂದು ಅದ್ಭುತವನ್ನು ಮಾಡ್ರಿ. ದೇವರೇ, ಈ ಒಂದು ಕಾರ್ಯದಲ್ಲಿ ನೀನು ನನಗೆ ಸಹಾಯ ಮಾಡು. ಎಲ್ಲ ವಿಷಯದಲ್ಲೂ ಕೂಡ ದೇವರಿಗೆ ಕಾರ್ಯ ಮಾಡುವುದಕ್ಕೆ ನಾವು ಒಪ್ಪಿಸಿಕೊಡಬೇಕು. ಆಗ ನಾವು ಈ ವಾಕ್ಯದ ಪ್ರಕಾರ ದೇವರನ್ನು ನೋಡಿ ಹೀಗೆ ಹೇಳ್ಬೋದು, ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ, ನಿನ್ನ ಒಂದು ಕೆಲಸಗಳ ದೆಸೆಯಿಂದ ನಾನಿವತ್ತು ಉತ್ಸಾಹ ಧ್ವನಿ ಮಾಡುತ್ತೇನೆ ಅಂತ ನಾವು ಹೇಳುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಾಗಾಗಿ ಈ ಮುಂಜಾನೆ ವೇಳೆಯಲ್ಲಿ ದೇವರನ್ನು ನೋಡಿ ಒಪ್ಪಿಸಿಕೊಟ್ಟು ಹೀಗೆ ಹೇಳೋಣ, ದೇವರೇ, ನೀನು ನನ್ನ ಜೀವಿತದಲ್ಲಿ ಕಾರ್ಯ ಮಾಡು, ನಿನ್ನ ಕೆಲಸಗಳು ನನ್ನ ಬಾಳಿನಲ್ಲಿ ನೆರವೇರಲ್ಪಡಲಿ ಅಂತ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣವೇ. ಕರ್ತನಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ಈ ಮುಂಜಾನೆ ವೇಳೆಯನ್ನು ಆಶೀರ್ವದಿಸು ಅಪ್ಪ. ಪ್ರಿಯ ಮಕ್ಕಳು ಇವತ್ತು ಒಪ್ಪಿಸಿಕೊಡ್ತಾ ಇದ್ದಾರೆ. ಹೌದು, ನೀನು ಅವರ ಬಾಳಿನಲ್ಲಿ ಕಾರ್ಯಗಳನ್ನು ಮಾಡುವುದಕ್ಕೆ ಆರಂಭಿಸು. ನೀನು ಅವರ ಜೀವಿತದಲ್ಲಿ ಕ್ರಿಯೆಗಳನ್ನು ಮಾಡುವುದಕ್ಕೆ ಆರಂಭಿಸು. ಪರಿಶುದ್ಧಾತ್ಮನೇ ಅಪ್ಪ, ಅವರ ಜೀವಿತದಲ್ಲಿ ನೀನು ಕಾರ್ಯ ಮಾಡಿ ಸಂತೋಷಗಳನ್ನು ಉಂಟು ಮಾಡಿಕೊಡ್ರಿ, ಉತ್ಸಾಹ ಧ್ವನಿಯನ್ನು ಉಂಟು ಮಾಡಿಕೊಡ್ರಿ. ಅವರನ್ನು ಆಶೀರ್ವದಿಸು. ನೀನು ಮಾಡುವ ಕೆಲಸಗಳಿಂದ ಅವರು ಸಂತೋಷ ಪಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 5600991. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 90087258114, 90087258115. God bless you.